ನಮಸ್ಕಾರ ಮನಿ 9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ KYC ಪ್ರಾಸೆಸ್ಗೆ ಹೊಸ ಲೇಯರ್ ಸೇರ್ಪಡೆಗೊಳ್ತಾ ಇದೆ. ಹಾಗಾಗಿ ಏನಿದರ ವಿಶೇಷತೆ ಎಂಬುದರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ಪೇಟಿಎಂ ವಿರುದ್ಧ ಸರ್ಕಾರ ಕ್ರಮವನ್ನು ತೆಗೆದುಕೊಂಡ ನಂತರದಲ್ಲಿ KYCಗೆ ಸಂಬಂಧಿಸಿದ ಕಳವಳಗಳು ಹೆಚ್ಚಾಗ್ತಿವೆ. ಬರೀ ಪೇಟಿಎಂ ಒಂದೇ ಅಲ್ಲ, ಹಲವು ಫಿನ್ಟೆಕ್ ಕಂಪನಿಗಳು ಕೂಡ ಈ KYC ನಿಯಮಗಳನ್ನು ಅನುಸರಿಸುವುದರಲ್ಲಿ ನಿರ್ಲಕ್ಷ್ಯವನ್ನು ತೋರ್ತಿವೆ. ಆದರೆ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ನಿವಾರಿಸುವುದಕ್ಕೆ ಸರ್ಕಾರ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಪ್ರಯತ್ನಗಳ ಭಾಗವಾಗಿ ಬ್ಯಾಂಕ್ ಅಕೌಂಟ್ಗಳ KYCಗಳನ್ನು ಸುಧಾರಿಸುವುದು ಹೇಗೆ ಅಂತ ಇದೀಗ ಸರ್ಕಾರ ಯೋಚನೆ ಮಾಡ್ತಿದೆ. KYC ಪ್ರಾಸೆಸ್ಗೆ ಹೊಸ ಲೇಯರ್ ಒಂದನ್ನು ಸೇರಿಸುವುದಕ್ಕೆ ಸರ್ಕಾರ ಯೋಚಿಸ್ತಾ ಇದೆ. ಈ ಹೊಸ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಮತ್ತು ಇದರ ಲಾಭ ಏನು, ಈ ಎಲ್ಲವನ್ನ ನಾವೀಗ ಅರ್ಥ ಮಾಡಿಕೊಳ್ಳೋಣ. ಬನ್ನಿ ನೋಡಿ, ಭಾರತೀಯ ಬ್ಯಾಂಕ್ಗಳು ಶೀಘ್ರದಲ್ಲಿ ಇನ್ನೊಂದು ಹೊಸ KYC ಪ್ರಾಸೆಸ್ಸನ್ನು ಆರಂಭ ಮಾಡ್ತವೆ. ಇದರಲ್ಲಿ ಎಲ್ಲ ಬ್ಯಾಂಕ್ ಅಕೌಂಟ್ಗಳು ಮತ್ತು ಅಕೌಂಟ್ ಹೋಲ್ಡರ್ಗಳ ಸರಿಯಾದ ಮಾಹಿತಿಯನ್ನು ಈ ಬ್ಯಾಂಕ್ಗಳು ಸಂಗ್ರಹಿಸಿಕೊಳ್ಳಲಿವೆ. ಈ ಸ್ಕೀಮ್ನಲ್ಲಿ ಈಗಾಗಲೇ ಇರುವ ಬ್ಯಾಂಕ್ ಅಕೌಂಟ್ಗಳನ್ನು ಅಪ್ಡೇಟ್ ಮಾಡಲಾಗುತ್ತೆ. KYC ಕಂಪ್ಲೈನ್ಸ್ ಪ್ಯಾರಾಮೀಟರ್ಗಳನ್ನು ನಿರ್ಧರಿಸುವುದಕ್ಕೆ ಸರ್ಕಾರ ಈಗಾಗಲೇ ಸಮಿತಿಯನ್ನು ಕೂಡ ರೂಪಿಸಿದೆ. ಈ ಸಮಸ್ಯೆಯನ್ನು ಬ್ಯಾಂಕ್ಗಳು RBI ಮತ್ತು ಸರ್ಕಾರದ ಜೊತೆಗೆ ಚರ್ಚೆಯನ್ನು ನಡೆಸ್ತವೆ. ಒಂದೇ ಮೊಬೈಲ್ ನಂಬರ್ನ ಬಳಸಿ ತೆರೆದಿರುವ ಹಲವು ಬ್ಯಾಂಕ್ ಅಕೌಂಟ್ಗಳ ತನಿಖೆಯನ್ನು ಕೂಡ ನಡೆಸಲಾಗುತ್ತೆ. ಇನ್ನು ಈ ರೀತಿಯ ಹೊಸ ವೆರಿಫಿಕೇಷನ್ ವಿಧಾನವನ್ನು ಪರಿಚಯಿಸಿರುವ ಕಾರಣ ಏನಪ್ಪಾ ಅಂದರೆ, ಒಂದೇ ಮೊಬೈಲ್ ನಂಬರ್ ಬಳಸಿ ಹಲವು ಬ್ಯಾಂಕ್ ಖಾತೆಗಳನ್ನು ತೆರೆದಿರುವುದು ಬೆಳಕಿಗೆ ಬಂದಿದೆ. ಈ ಹಿಂದೆ ಸಿಮ್ ಕಾರ್ಡ್ಗಳ ವಿಷಯದಲ್ಲೂ ಕೂಡ ಹೀಗೇನೇ ಆಗಿತ್ತು. ಒಂದೇ ಐಡಿಯನ್ನು ಇಟ್ಕೊಂಡು ಹಲವು ಸಿಮ್ಗಳ ಖರೀದಿಯನ್ನು ಮಾಡಲಾಗಿತ್ತು. ಈ ಸಮಸ್ಯೆಯನ್ನು ತಪ್ಪಿಸೋದಕ್ಕೆ ಮಲ್ಟಿ ಲೆವೆಲ್ ಸೆಕೆಂಡರಿ ಐಡೆಂಟಿಫಿಕೇಷನ್ ಫ್ರೇಮ್ವರ್ಕನ್ನು ಜಾರಿಗೆ ತರಲಾಗ್ತಿದೆ. ಇದರಿಂದ ಒಂದೇ ಹೆಸರಿನಲ್ಲಿ ಮತ್ತು ಒಂದೇ ಮೊಬೈಲ್ನಲ್ಲಿ ನಂಬರನ್ನು ಬಳಸಿಕೊಂಡು ಹಲವು ಬ್ಯಾಂಕ್ ಖಾತೆಗಳನ್ನು ತೆರೆದ ವ್ಯಕ್ತಿಗಳನ್ನು ಗುರುತಿಸುವುದು ಸುಲಭ ಆಗುತ್ತೆ. ಪ್ಯಾನ್ ಕೂಡ ಇದಕ್ಕೆ ಮೂಲ ದಾಖಲೆಯಾಗಿ ಕೆಲಸ ಮಾಡುತ್ತೆ. ಮೊಬೈಲ್ ನಂಬರ್ ಒಂದೇ ಆಗಿದ್ರೂ ಕೂಡ ಪ್ಯಾನ್ ನಂಬರ್ ಬೇರೆ ಬೇರೆ ಇರಬಹುದು. ಹೀಗಾಗಿ ಇದಕ್ಕೆ ಸಂಬಂಧಿಸಿದ ವಿವರವಾದ ನಿಯಮಗಳನ್ನು ನಂತರದ ಹಂತಗಳಲ್ಲಿ ಬ್ಯಾಂಕುಗಳು ಪ್ರಕಟಿಸಲಿವೆ. ಇನ್ನು ಜಂಟಿ ಬ್ಯಾಂಕ್ ಅಕೌಂಟ್ಗಳ ವಿಷಯದಲ್ಲಿ ಪ್ಯಾನ್, ಆಧಾರ್ ಮತ್ತು ಯೂನಿಕ್ ಮೊಬೈಲ್ ನಂಬರ್ ಅಂದರೆ UMN ಈ ರೀತಿಯ ಮಲ್ಟಿ ಲೆವೆಲ್ ಸೆಕೆಂಡರಿ ಐಡೆಂಟಿಫೈಯರ್ಗಳನ್ನು ಅನುಷ್ಠಾನ ಮಾಡುವುದು ಹೇಗೆ ಅಂತ ಕೂಡ ಚಿಂತನೆಯನ್ನು ನಡೆಸಲಾಗ್ತಿದೆ. ಒಬ್ಬ ವ್ಯಕ್ತಿ ಹಲವು ಬ್ಯಾಂಕ್ ಅಕೌಂಟ್ಗಳನ್ನು ಹೊಂದಿದ್ರೆ ಬೇರೆ ಬೇರೆ KYC ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಆತ ಬ್ಯಾಂಕ್ ಅಕೌಂಟನ್ನು ತೆರೆದಿದ್ರೆ ಈ ಮಲ್ಟಿ ಲೆವೆಲ್ ಸೆಕೆಂಡರಿ ಐಡೆಂಟಿಫೈಯರ್ಗಳನ್ನು ಬಳಸಿ ಪತ್ತೆ ಮಾಡಲಾಗುತ್ತೆ. ಸದ್ಯಕ್ಕೆ ಪಾಸ್ಪೋರ್ಟ್, ಆಧಾರ್, ಮತದಾರರ ಗುರುತಿನ ಚೀಟಿ, ನರೇಗಾ ಕಾರ್ಡ್, ಪ್ಯಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸನ್ನು ಬಳಸಿ ಬ್ಯಾಂಕ್ ಅಕೌಂಟ್ ತೆರೆಯಬಹುದು. ಓಕೆ, ಇನ್ನು ಕಳೆದ ತಿಂಗಳು ಫಿನಾನ್ಸ್ ಸ್ಟೆಬಿಲಿಟಿ ಆ್ಯಂಡ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂದರೆ FSDC ಇದು ಒಂದೇ ರೀತಿಯ KYC ನಿಯಮಗಳನ್ನು ಅಳವಡಿಸುವ ಬಗ್ಗೆ ಚರ್ಚೆಯನ್ನು ನಡೆಸಿದೆ. ಇಡೀ ಹಣಕಾಸು ಕ್ಷೇತ್ರಕ್ಕೆ ಒಂದೇ ರೀತಿಯ KYC ದಾಖಲೆಗಳನ್ನು ಬಳಸೋದು, KYC ಪ್ರಾಸೆಸ್ಸನ್ನು ಸರಳಗೊಳಿಸೋದು ಮತ್ತು ಈ ಪ್ರಾಸೆಸ್ಸನ್ನು ಡಿಜಿಟಲ್ ರೂಪದಲ್ಲಿ ಮಾಡುವ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಲಾಗಿದೆ. ಫಿನ್ಟೆಕ್ ಕಂಪನಿಗಳಿಗೆ ನೀಡಿದ KYC ನೀತಿಯಲ್ಲಿನ ವಿನಾಯಿತಿಯ ವಿಷಯದಲ್ಲಿ ಬ್ಯಾಂಕುಗಳಿಗೆ ಕಳವಳ ಕೂಡ ಆಗಿದೆ. ಇದನ್ನು ಅವು RBI ಬಳಿ ವ್ಯಕ್ತಪಡಿಸಿವೆ. ಇದೇ ಕಾರಣಕ್ಕೆ ಸರ್ಕಾರ ಮತ್ತು RBI ಈ ಕ್ರಮಗಳನ್ನು ಇದೀಗ ತೆಗೆದುಕೊಳ್ಳುತ್ತಿವೆ. KYC ನಿಯಮಗಳನ್ನು ಸುಧಾರಿಸಿದರೆ ಬ್ಯಾಂಕ್ನ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಇದರಿಂದ ನಿಮ್ಮ KYC ಡಾಕ್ಯುಮೆಂಟ್ಗಳ ದುರ್ಬಳಕೆಯ ಅಪಾಯವೂ ಕೂಡ ಕಡಿಮೆಯಾಗುತ್ತೆ. RBI ನಡೆಸಿದ ತನಿಖೆಯಲ್ಲಿ ಒಂದೇ ಗ್ರಾಹಕರ ಪ್ಯಾನ್ಗೆ 100ಕ್ಕೂ ಹೆಚ್ಚು ಅಕೌಂಟ್ಗಳು ಲಿಂಕ್ ಆಗಿರುವ ಸಂಗತಿ ಪೇಟಿಎಂ ವಿಷಯದಲ್ಲಿ ಕಂಡುಬಂದಿದೆ. ಇನ್ನೂ ಕೆಲವು ಪ್ರಕರಣಗಳಲ್ಲಿ 1000ಕ್ಕೂ ಹೆಚ್ಚು ಗ್ರಾಹಕರು ಒಂದೇ ಪ್ಯಾನ್ ನಂಬರ್ಗೆ ಲಿಂಕ್ ಆಗಿರುವ ಪೇಟಿಎಂ ಅಕೌಂಟ್ಗಳನ್ನು ಹೊಂದಿದ್ದಾರೆ. ಇಂತಹ ಪ್ರಕರಣಗಳ ತನಿಖೆ ಇನ್ನೂ ಕೂಡ ನಡೀತಾನೆ ಇದೆ. ಇನ್ನು ಇಂತಹ ಸಂದರ್ಭದಲ್ಲಿ ನಿಮ್ಮ ಬ್ಯಾಂಕ್ ಮತ್ತು ಇತರೆ ಹಣಕಾಸಿನ ಖಾತೆಗಳ KYCಯಲ್ಲಿ ಇರುವ ಯಾವುದೇ ಅವ್ಯವಹಾರಗಳನ್ನು ನೀವು ದೂರ ಇಡಬೇಕು. ಈ ಹಿಂದೆ ನೀವು KYC ದಾಖಲೆಗಳನ್ನು ಸರಿಯಾಗಿ ಕೊಟ್ಟಿಲ್ಲದಿದ್ದರೆ ಈಗಲೇ ಅದನ್ನು ಸರಿಪಡಿಸಿಕೊಳ್ಳಿ. ತನಿಖೆಯ ಸಮಯದಲ್ಲಿ ಸಿಕ್ಕಿಬಿದ್ದರೆ ಅದರಿಂದ ತಪ್ಪಿಸಿಕೊಳ್ಳುವುದು ಕಷ್ಟ ಆದೀತು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ 9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.